ಸಮಾಜ ಸೇವಕರು ಹಾಗೂ ವಹ್ನಿಕುಲ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷರೂ ಆದಂತಹ ಹೊಸಕೋಟೆ ಡಾಕ್ಟರ್ ಸಿ ಜಯರಾಜ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರು ತಮ್ಮ ಹುಟ್ಟುಹಬ್ಬವನ್ನ ಮೃತ ಯೋಧರ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡುವುದರ ಮೂಲಕ ಸಾರ್ಥಕ್ಯವಾಗಿ ಆಚರಣೆಯನ್ನ ಮಾಡಿಕೊಂಡ್ರು. ಹೊಸಕೋಟೆ ನಗರದ ಹೊರವಲಯದ ಖಾಸಗಿ ಸಭಾಭವನದಲ್ಲಿ ಅಭಿಮಾನಿಗಳು ಆಯೋಜನೆ ಮಾಡಿದಂತಹ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮೃತ ಯೋಧರ ಕುಟುಂಬಗಳಿಗೆ ಆರ್ಥಿಕ ನೆರವಿನ ಚೆಕ್ ಅನ್ನ ವಿತರಣೆ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 1,00,000 ರುಗಳ ಆರ್ಥಿಕ ನೆರವನ್ನ ನೀಡುವುದರ ಮೂಲಕ ಡಾಕ್ಟರ್ ಸಿ ಜಯರಾಜ್ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಿದ್ರು. ಆದ್ರೆ ಈ ಬಾರಿ 2 ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಮೂಲತಃ ಬೆಳಗಾವಿ ಜಿಲ್ಲೆಯ ಯಶವಂತ್ ದುರ್ಗಪ್ಪ ಕೋಲ್ಕರ್ ಎಂಬ ಯೋಧ 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಯುದ್ಧದಲ್ಲಿ ಹೋರಾಡ್ತಾ ತನ್ನ ಜೀವವನ್ನ ತೆತ್ತರೂ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನ ಮಾಡಿದ್ರು. ಅಂತಹ ಒಂದು ಕುಟುಂಬವನ್ನ ಗುರುತಿಸಿ ಡಾಕ್ಟರ್ ಸಿ ಜಯರಾಜ್ ರವರು 1,00,000 ರುಗಳ ಆರ್ಥಿಕ ನೆರವನ್ನ ನೀಡುವುದರ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಇನ್ನೊಬ್ಬ ಯೋಧರು ಮಹದೇವ ಈಶ್ವರ್ ಯರಗಟ್ಟಿ ಅಂತ, ಅವರು ಕೂಡ 1999ರಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಧನರಾಗ್ತಾರೆ. ಸೇನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವಾಹನ ಅಪಘಾತವಾಗಿ ಅವರು ತಮ್ಮ ಜೀವವನ್ನ ತೆಯ್ತಾರೆ. ಅವರ ಕುಟುಂಬವನ್ನ ಸಹ ಡಾಕ್ಟರ್ ಸಿ ಜಯರಾಜ್ ರವರು ಗುರುತಿಸಿ 1,00,000 ರುಗಳ ಆರ್ಥಿಕ ನೆರವನ್ನ ನೀಡುವುದರ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡಿಕೊಂಡ್ರು. ಇನ್ನು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹೊಸಕೋಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ BV ಬೈರೇಗೌಡರು ಆಗಮಿಸಿದ್ರು. ಮಾಲೂರು ಕ್ಷೇತ್ರದ ಯುವ ಮುಖಂಡರಾದಂತಹ ಹೂಡಿ ವಿಜಯ್ ಕುಮಾರ್ ಅವರು ಆಗಮಿಸಿದ್ರು. ಅಷ್ಟೇ ಅಲ್ಲದೆ ಹೊಸಕೋಟೆ ತಾಲೂಕಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಜಯರಾಜ್ ರವರ ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಂತಹ ಡಾಕ್ಟರ್ ಸಿ ಜಯರಾಜ್ ರವರು ಮಾತನಾಡಿದ್ರು. ಅದೇ ರೀತಿ ಆರ್ಥಿಕ ನೆರವನ್ನ ಪಡೆದುಕೊಂಡಂತಹ ಮೃತ ಯೋಧರ ಪತ್ನಿಯರು ಕೂಡ ಮಾತನಾಡ್ತಾ ಜಯರಾಜ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ದೇಶಕ್ಕೆ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನ ಕರೆಸಿ ಅವರನ್ನ ಗೌರವಿಸಿ ಅವ್ರಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ಇದಕ್ಕೆ ಮುಂಚೆ ನಾವು ಸುಮಾರು ವರ್ಷಗಳಿಂದ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂದಾಗ ಸ್ನೇಹಿತರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ಒಂದು ಅರ್ಥಪೂರ್ಣವಾಗಿರ್ಬೇಕು, ನಮಗಾಗಿ ಪ್ರಾಣ ತೆತ್ತ ಈ ದೇಶನ ಗಡಿ ಕಾಯಂತ ಯೋಧರು ಕಾರ್ಗಿಲ್ ಯುದ್ಧದಲ್ಲಿ ತೀರೋದಂತ ಇಬ್ರು ಅವರ ಮನೆಯವ್ರನ್ನ ಕರೆಸಿ ಅವ್ರ ಮನೆಯವ್ರಿಗೆ 1,00,000 ರೂಪಾಯಿ ಚೆಕ್ ಕೊಟ್ಟು ಅವ್ರನ್ನ ಗೌರವಿಸಿ ಅವರ ಒಂದು ಏನೋ ಒಂದು ನೋವಿದೆ, ನಮಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಕೊಟ್ಟ ಒಂದು ತಾಯಂದಿರಿಗೆ ಒಂದು ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ. ಇಡೀ ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ ಪ್ರತಿಯೊಬ್ಬರು ಬಂದು ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ BV ಬೈರೇಗೌಡರು ಬಂದಿದ್ರು, ಶರತ್ ಬಚ್ಚೇಗೌಡರು ಬರಬೇಕಾಗಿತ್ತು, ಏನೋ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಏನೋ ಮೀಟಿಂಗ್ ಕರೆದಿರಿಂದ ಬರೋಕ್ಕಾಗಿಲ್ಲ ಅಂದ್ರು. ತೊಂದರೆ ಇಲ್ಲ, BV ಬೈರೇಗೌಡರು ಬಂದು ತುಂಬಾ ಧನ್ಯವಾದಗಳು. ಬಂದು ಯಾರ್ಯಾರು ಶುಭ ಹಾರೈಸಿದ್ರು ಅವ್ರಿಗೆಲ್ಲ ಉತ್ಪೂರ್ವವಾಗಿ ಧನ್ಯವಾದಗಳು. ಮೂಲತಃ ಬೆಳಗಾಂ ಅವರು ಯಶವಂತ್ ಅಂತ ಒಬ್ರು, ಮಹಾದೇವ್ ಅಂತ ಒಬ್ರು, ಅವರು ಸುಮಾರು ವರ್ಷಗಳಿಂದ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಒಬ್ರು, ಮತ್ತೆ ಇನ್ನೊಬ್ರು ಇಬ್ರು ದೇಶಕ್ಕಾಗಿ ಪ್ರಾಣ ತೆತ್ತ ಮನೆಯವ್ರನ್ನ ಕುಟುಂಬದವ್ರನ್ನ ಕರೆಸಿ ಸನ್ಮಾನ ಮಾಡಲಾಗಿತ್ತು. ಏನು ಪ್ರತಿ ವರ್ಷ ಯೋಧರು ಕರೆಸಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂತಕ್ಕಂಥದ್ದು. ಯಾರು ಈ ಹುಟ್ಟುಹಬ್ಬಕ್ಕೆ ಯೋಧರ ಒಂದು ಕುಟುಂಬಗಳಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಉತ್ಪೂರ್ವವಾಗಿ ಧನ್ಯವಾದಗಳು. ಆಮೇಲೆ ಸ್ನೇಹಿತರು ಮಿತ್ರರು ಆದಂತ ನಮ್ಮ ಸಂಬಂಧಿಕರು ಆದಂತ ಹೂಡಿ ವಿಜಯಕುಮಾರ್ ಅವ್ರು ಬಂದಿದ್ರು, ಅವರ ಸ್ನೇಹಿತರುಗಳೆಲ್ಲ ಬಂದಿದ್ರು. ಅವರಿಗೂ ಮತ್ತೆ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಮಿತ್ರರಿಗೂ ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು, ನಮಸ್ಕಾರ. ನಮ್ಮ ಮನೆಯವರು 1999ರಲ್ಲಿ ನಿಧನರಾದರು. ಈಗ ಇಲ್ಲಿ ಕರೆಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ಕೋಲ್ಕರ್ ಅಂತ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯಶವಂತ್ ಕೋಲ್ಕರ್ ಅವರ ಧರ್ಮಪತ್ನಿ ನಾನು.
ಜಯರಾಜಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಜವಾಗ್ಲೂ ಈ ರೀತಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾರೆ ಅಂತ ನಾನು ನನ್ನ 26 ವರ್ಷದ ಅನುಭವದಲ್ಲಿ ನಾನು ನೋಡೇ ಇಲ್ಲ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ, ತಮ್ಮ ಕುಟುಂಬದವ್ರು ಕರೀತಾರೆ, ತಮ್ಮ ಫ್ರೆಂಡ್ಸ್ಗಳನ್ನ ಕರೀತಾರೆ, ಎಲ್ಲ ಹೀಗೆ ಆಚರಣೆ ಮಾಡ್ಕೋತಾರೆ. ಆದ್ರೆ ಒಬ್ಬ ಹುತಾತ್ಮ ಸೈನಿಕದವರ ಕುಟುಂಬದವ್ರ ಜೊತೆ ಈ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ತುಂಬಾ ಕಡಿಮೆ. ಅವರಿಗೆ ಆ ದೇವರು ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೂ ಇನ್ನಷ್ಟು ನಮ್ಮಂತ ಕುಟುಂಬದವರನ್ನು ಕರೆದು ಧನ ಸಹಾಯ ಆಗಿರ್ಬೋದು, ನಮ್ಮ ಕಷ್ಟ ಸುಖ ಕೇಳುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಕೇಳ್ಬೋದು. ತುಂಬಾ ಖುಷಿ ಪಡೋ ವಿಚಾರ. ಯಾಕಂದ್ರೆ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ಅವ್ರದ್ದು ಮನಸ್ಸು ಎಷ್ಟು ದೊಡ್ಡದಂದ್ರೆ ನಮ್ಮನ್ನ ಈಗ ನಿಮ್ಗಾದ್ರೂ ಗೊತ್ತು, ಎಲ್ಲ ಕಡೆ ಗಂಡ ತೀರ್ಕೊಂಡ್ಮೇಲೆ ಯಾವ ಪಟ್ಟ ಬರುತ್ತೆ ಅವ್ರಿಗೆ, ಯಾವ ಒಳ್ಳೆ ಕಾರ್ಯಕ್ರಮ ಕರೆಯೋದಿಲ್ಲ. ಅಂತದ್ರಲ್ಲಿ ಇವರು ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮದನ್ನು ಕರೆಸಿದಾರೆ ಅಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ. ಧನ ಸಹಾಯ ಅಂದ್ರೆ ಅವ್ರದ್ದು ತುಂಬಾ ದೊಡ್ಡ ಮನಸ್ಸು. ಇದನ್ನ ನಾನು ಏನು ಹೇಳಕ್ ಆಗಲ್ಲ, ನನಗೆ ತುಂಬಾ ಖುಷಿ ಆಗ್ತದೆ.